ನಮಸ್ಕಾರ ಚಾಂಪಿಯನ್ಸ್, ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ರಾಹುಲ್ ಪರ್ಡಿ ಸರ್, ಹೊಸ ಗೆಟಪ್ಪಲ್ಲಿ. ಸೊ ಮ್ಯಾಥ್ಸ್ 80 on 80, ಇಟ್ಸ್ ನಾಟ್ ಎಟ್ ಆಲ್ ಡಿಫಿಕಲ್ಟ್. ಸರ್ ಏನಕ್ಕೆ ಹಿಂಗೆ ಹೇಳ್ತಿದ್ದೀರಾ? ಎಸ್, ಸ್ಕೋರ್ ಮಾಡಿದ್ದೀನಲ್ಲ CBSEಲಿ. ಸೊ ನಾನೇ ಸ್ಕೋರ್ ಮಾಡಿರ್ಬೇಕಾದ್ರೆ ನೀವು ಯಾಕೆ ಸ್ಕೋರ್ ಮಾಡೋಕ್ಕಾಗಲ್ಲ ಹೇಳ್ರಿ? ಸೊ ಈಸಿ. ಆದರೆ ಕೆಲವೊಂದು ಸ್ಟ್ರಾಟಜೀಸ್ ಬೇಕು, ಕೆಲವೊಂದು ಟ್ಯಾಕ್ಟಿಕ್ಸ್ ಬೇಕು. ಸೊ ಅದೇನು ಅಂತ ಹೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನಿಮ್ಮ ಟಾರ್ಗೆಟ್ನ ಕಮೆಂಟ್ ಮಾಡಿರಿ. ಸೊ ಎಷ್ಟು ಅಂತ, ಆ್ಯಂಡ್ ಲೈಕ್ ಅದಂತೂ ಮರಿಬೇಡ್ರಿ. ಸೊ ಅಟ್ ದ ಎಂಡ್ ನಿಮಗೆ ಹೆಲ್ಪ್ ಆಗಿತ್ತು ಅಂದರೆ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಓಕೆ, ಈಗ ವೆರಿ ಇಂಪಾರ್ಟೆಂಟ್ ಥಿಂಗ್. ಈಗ ಚಾಪ್ಟರ್ ವೈಸು ಕೆಲವೊಂದು ಒನ್ ಶಾಟ್ ಆಗಿರ್ಬೋದು, ಕೆಲವೊಂದು ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್ ಆಗಿರ್ಬೋದು. ಇಟ್ಸ್ ಆಲ್ ದೇರ್ ಇನ್ ದ ಬಿಲೋ, ಡಿಸ್ಕ್ರಿಪ್ಷನಲ್ಲಿದೆ. ಸೊ ಚೆಕ್ ಮಾಡೋದು ಮರಿಬೇಡ್ರಿ. ಓಕೆ, ಸೊ ಆಲ್ಮೋಸ್ಟ್ ಆಲ್ ದ ಚಾಪ್ಟರ್ಸ್ ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್ ಇದೆ. ಇನ್ನೂ ಕೆಲವೊಂದು ಸಾಲ್ವ್ ಮಾಡ್ತೀನಿ. ಸೊ ಡಿಸ್ಕ್ರಿಪ್ಷನಲ್ಲಿ ವೀಡಿಯೋಸ್ ಲಿಂಕ್ ಇದೆ. ಸೊ ಚೆಕ್ ಮಾಡೋದು ಮರಿಬೇಡ್ರಿ. ಓಕೆನಾ? ಸೊ ಫೈನ್. ಸರ್ ನೀವು ಕೇಳ್ಬೋದು, ನನಗೆ ಈಗ ಪ್ರಿಪ್ರೇಟರಿ 1, 2, 3 ಒಂದು ಸ್ವಲ್ಪ ಕಮ್ಮಿ ಬಂದಿದೆ, ಇಸ್ ಇಟ್ ಪಾಸಿಬಲ್? ಎಸ್, ಈಗೂ ಇಟ್ ಈಸ್ ಪಾಸಿಬಲ್. ಸೊ ದ ಓನ್ಲಿ ಥಿಂಗ್ ಇಸ್ ಪ್ರಾಕ್ಟೀಸ್. ಮ್ಯಾಥ್ಸಲ್ಲಿ ಪ್ರಾಕ್ಟೀಸ್ ಬೇಕು. ಸೊ ಪ್ರಾಕ್ಟೀಸ್ ಮಾಡಿದ್ರೆ ಅಂದರೆ ಯಾರು ಬೇಕಾದರೂ ಎನಿ ಒನ್ ಕ್ಯಾನ್ ಸ್ಕೋರ್. ಸೊ ಕನ್ಸಿಸ್ಟೆನ್ಸಿ ಬೇಕು, ಕನ್ಸಿಸ್ಟೆಂಟ್ ಪ್ರಾಕ್ಟೀಸ್ ಬೇಕು. ಓಕೆ, ಸೊ ಇಟ್ ಈಸ್ ಪಾಸಿಬಲ್. ಸೊ ಡೋಂಟ್ ವರಿ. ಫೈನ್. ಬಟ್ ಫಸ್ಟು ಯು ಹ್ಯಾವ್ ಟು ಥಿಂಕ್, ಅಂದರೆ ಈಗ ನಿಮ್ಮದು ಬೇಸ್ಡ್ ಆನ್ ದ ಪ್ರಿಪ್ರೇಟರಿ ಸ್ಕೋರ್ ಆಯಿತು. ದಟ್ ಈಸ್ ನಾಟ್ ಫೈನಲ್, ಬಟ್ ಬೇಸ್ಡ್ ಆನ್ ದ ಪ್ರಿಪ್ರೇಟರಿ ಸ್ಕೋರ್, ಸೊ ವಾಟ್ ಆರ್ ದ ಡಿಫ್ರೆಂಟ್ ಸ್ಟ್ರಾಟಜೀಸ್ ದಟ್ ಯು ನೀಡ್ ಟು ಫಾಲೋ ಅಂತ ಹೇಳ್ತೀನಿ. ಸೊ ಸ್ಟೆಪ್ ಬೈ ಸ್ಟೆಪ್ ಟು ರೀಚ್ 80. ಓಕೆ, ಸೊ ಇಟ್ ಈಸ್ ಪಾಸಿಬಲ್ ಫ್ರಮ್ ಎವ್ರಿ ಒನ್, ಬಟ್ ಕನ್ಸಿಸ್ಟೆನ್ಸಿ ಬೇಕು ಪ್ರಾಕ್ಟೀಸಲ್ಲಿ. ಓಕೆನಾ? ಸೊ ಏನು ಮಾಡೋದು? ಸೊ ಈಗ ನಿಮ್ಮದು ಪ್ರಿಪ್ರೇಟ್ರಿಲಿ ಇಫ್ ಯು ಹ್ಯಾವ್ ಸ್ಕೋರ್ಡ್ ಲೆಸ್ ದೆನ್ 50, ಸೊ 50 ಆ ರೇಂಜಲ್ಲಿ ಇತ್ತು ಅಂದರೆ, ಸೊ ಫಸ್ಟ್ ಯು ಹ್ಯಾವ್ ಟು ಫೋಕಸ್ ಆನ್ ದಿಸ್ ಥಿಂಗ್ಸ್. ಸೊ ಈಗ ಅರ್ಥಮೆಟಿಕ್ ಪ್ರೋಗ್ರೆಷನು, ಸ್ಟ್ಯಾಟಿಸ್ಟಿಕ್ಸು, ಪ್ರಾಬಿಲಿಟಿ, ಕೋಆರ್ಡಿನೇಟ್ ಜಾಮೆಟ್ರಿ, ಸರ್ಫೇಸ್ ಏರಿಯಾ, ಸ್ಮಾಲ್. ಇದರಲ್ಲಿ ಅಗೇನ್, ಸೊ ಈಗ ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಯು ಹ್ಯಾವ್ ಟು ಬಿ ಪರ್ಫೆಕ್ಟ್ ವಿತ್ ಫಾರ್ಮುಲಾ ಬೇಸ್ಡು. ಸಿಂಪಲ್ ಸಮ್ಮು ಮತ್ತು nth ಟರ್ಮು ಇದೆಲ್ಲ ಗೊತ್ತಿತ್ತು ಅಂದರೆ ಫೈನ್. ಜಸ್ಟ್ ಚೆಕ್ ಇದೆಲ್ಲ ನನಗೆ ಗೊತ್ತಾ. ಸೊ nth ಟರ್ಮು, ಸಮ್ ಆಫ್ nth ಟರ್ಮು. ಅದೇ ಸ್ಟ್ಯಾಟಿಸ್ಟಿಕ್ಸಲ್ಲಿ ನೋಡಿದ್ರೆ ಅಂದರೆ ಮೀನ್, ಮೋಡ್, ಮೀಡಿಯನು ಹೆಂಗೆ ಫೈಂಡ್ ಮಾಡೋದು ಅಂತ. ನೆಕ್ಸ್ಟ್ ಅದೇ ರೀತಿ ಪ್ರಾಬಿಲಿಟಿಲಿ ನೋಡಿದ್ರೆ ಅಂದರೆ ಬೇಸಿಕ್ ಸಿಂಪಲ್ ಪ್ರಾಬಿಲಿಟಿ. ನೆಕ್ಸ್ಟ್ ಕೋಆರ್ಡಿನೇಟ್ ಜಾಮೆಟ್ರಿ ಅಂತೂ ಬೇಕೇ ಬೇಕು, ಯಾವುದೋ ಡಿಸ್ಟೆನ್ಸ್ ಫಾರ್ಮುಲಾ ಅಥವಾ ಸೆಕ್ಷನ್ ಫಾರ್ಮುಲಾ, ಮಿಡ್ ಪಾಯಿಂಟ್ ಫಾರ್ಮುಲಾ. ಅದೇ ರೀತಿ ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್. ಇಟ್ ಈಸ್ ನಾಟ್ ಡಿಫಿಕಲ್ಟ್, ಸಿಂಪಲ್. ಅಟ್ಲೀಸ್ಟ್ ನನಗೆ ಈಗೇನು ಡಯಾಗ್ರಾಮ್ ಕೊಟ್ಟಿದ್ದಾರಲ್ಲ, ಆ ಡಯಾಗ್ರಾಮ್ ನೋಡಿಕೊಂಡು ವೆದರ್ ಐ ಆಮ್ ಏಬಲ್ ಟು ಅಪ್ಲೈ ದ ಫಾರ್ಮುಲಾ. ಸೊ ನಾನು ಫಾರ್ಮುಲಾ ಅಪ್ಲೈ ಮಾಡ್ಬೋದಾ? ಸೊ ಯಾವ ಥರ ಫಾರ್ಮುಲಾ ಅಪ್ಲೈ ಮಾಡಬೇಕು? ಸೊ ಹೆಂಗೆ ತೊಗೋಬೇಕು? ಸೊ ಇದೊಂದು ಗೊತ್ತಿತ್ತು ಅಂದರೆ ನಿಮಗೆ ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸಲ್ಲಿ ಅಟ್ಲೀಸ್ಟ್ 1-2 ಮಾರ್ಕ್ಸ್ ಬರುತ್ತೆ. ಇಟ್ಸ್ ನಾಟ್ ಲೈಕ್ ನನಗೇನು ಬರೋದೇ ಇಲ್ಲ ಅಂತಲ್ಲ, ಹೌದೋ ಇಲ್ಲೋ. ಸೊ ಅಷ್ಟು ಸಿಂಪಲ್ಲು. ಸೊ ಚಿಂತೆ ಮಾಡಬೇಡ್ರಿ. ಓಕೆ, ಸೊ ಅಗೇನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ ಆ್ಯಕ್ಚುಲಿ ಹೈ ಸ್ಕೋರಿಂಗ್. ದ ಓನ್ಲಿ ಥಿಂಗ್ ಇಸ್ ವರ್ಡ್ ಬೇಸ್ಡ್ ಪ್ರಾಬ್ಲಮ್ ಬಂತು ಅಂದರೆ ಅಲ್ಲಿ ಸ್ವಲ್ಪ ಟ್ವಿಸ್ಟ್ ಮಾಡ್ಬೋದು ಅಷ್ಟೆ. ಸೊ ಅದನ್ನು ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಸ್ಟ್ಯಾಟಿಸ್ಟಿಕ್ಸ್ ವೆರಿ ಈಸಿ. ಸೊ ಪ್ರಾಬಿಲಿಟಿ ಕ್ವಿಕ್, ಬಟ್ ಹೆಂಗೆ ಕೊಟ್ಟಿರ್ತಾರೆ ಅನ್ನೋದ್ರ ಮೇಲೆ. ಕೆಲವೊಂದಂತೂ ಡೈರೆಕ್ಟ್ ಕ್ವಶನ್ ಅಂತ ಕೊಡ್ರಿ. ನೆಕ್ಸ್ಟ್ ಕೋಆರ್ಡಿನೇಟ್ ಜಾಮೆಟ್ರಿನೂ ಈಸಿನೇ. ಸೊ ಇದರಲ್ಲಿ ಏನೇನು ಇದೆ ಚೆಕ್ ಮಾಡಿದ್ರಿ ಅಂದರೆ ಇಲ್ಲಿದೆ. ಓಕೆ, ಮಾಡಿದ್ದೀನಿ ಫಾರ್ ಎವ್ರಿಥಿಂಗ್. ಸೊ ಈಗ ಕೋಆರ್ಡಿನೇಟ್ ಜಾಮೆಟ್ರಿ. ಸೊ ಆ್ಯಕ್ಚುಲಿ ಏರಿಯಾ ಇದೆಯಾ, ಬಂದಿದೆಯಾ? ಫೈನ್. ಸೊ ಏರಿಯಾ ಇಲ್ಲ. ಸೊ ಈಗ ಅರ್ಥಮೆಟಿಕ್ ಪ್ರೋಗ್ರೆಷನ್ ಆಯಿತು ಅಂದರೆ nth ಟರ್ಮು, ಸಮ್ ಆಫ್ nth ಟರ್ಮು. ಓಕೆ, ಸೊ ಈಗ ಚಾಪ್ಟರ್ ಇನ್ನೂ 50 ಅಷ್ಟೇ ಆಯ್ತಲ್ಲ. ಸೊ ಅದಾದಮೇಲೆ ಸೊ ಈಗ 70ಗೆ ಅಂದರೆ 50, ಇಫ್ ಯು ಆರ್ ಅಬೋವ್ 50, ಸೊ ಯು ಹ್ಯಾವ್ ಟು ಸಿ ದಟ್ಸ್ ಇದನ್ನು ನೀವು ಕವರ್ ಮಾಡಿದ್ದೀರಾ. ಆ್ಯಂಡ್ ಫಾರ್ ಆಲ್, ಎಲ್ಲೇ ಇರಲಿ, ಲೆಸ್ ದ್ಯಾನ್ 50 ಇರಲಿ, 70 ಇರಲಿ, ಅಥವಾ ಇಫ್ ಯು ಹ್ಯಾವ್ ಸ್ಕೋರ್ಡ್ ಮೋರ್ ದ್ಯಾನ್ 70 ಆಲ್ಸೋ, ಯು ಶುಡ್ ನಾಟ್ ಸ್ಕಿಪ್ 3 ಪ್ರಿಪ್ರೇಟರಿ ಪೇಪರ್ಸ್. ಸೊ 3 ಪ್ರಿಪ್ರೇಟರಿ ಪೇಪರ್ಸ್ ಏನಿದೆ, ಯು ಶುಡ್ ನಾಟ್ ಸ್ಕಿಪ್ ಅಟ್ ಎನಿ ಕಂಡೀಷನ್. ಅದ್ರ ಜೊತೆಗೆ 4 ಮಾಡಲ್ ಪೇಪರ್ಸ್. ಅಟ್ ಎನಿ ಕಂಡೀಷನ್ ಯು ಶುಡ್ ನಾಟ್ ಮಿಸ್ ದಿಸ್. ಓಕೆ, ಸೊ ಈಗ ಅದೇ ರೀತಿ ನೋಡಿದ್ರೆ ಅಂದರೆ, ಸೊ ಈಗ ರಿಯಲ್ ನಂಬರ್ಸಲ್ಲಿ
ಸಿಂಪಲ್ ಫ್ಯಾಕ್ಟರೈಸೇಷನ್ ಆಯಿತು. ಆ್ಯಂಡ್ ರಿಯಲ್ ನಂಬರ್ಸಲ್ಲಿ ವರ್ಡ್ ಬೇಸ್ಡ್ ಪ್ರಾಬ್ಲಮ್ಸ್ ಬರ್ತಿದೆ, ಚೆಕ್ ಮಾಡಬೇಕು. ಸೊ ಅಗೇನ್ ಪಾಲಿನಾಮಿಯಲ್ಸು ರಿಲೇಷನ್ಶಿಪ್ಪು ಆಲ್ಫಾ ಬೀಟಾ 1/α + 1/β, ಸೊ ಆ ಥರ ರಿಲೇಷನ್ಶಿಪ್ ಆಯಿತು. ಸೊ ಲೀನಿಯರ್ ಈಕ್ವೇಷನ್ಸಲ್ಲಿ ಅಗೇನ್ ವರ್ಡ್ ಪ್ರಾಬ್ಲಮ್ಸ್ ಬಂತು ಅಂದ್ರೆ ಅಷ್ಟೇ, ಇಲ್ಲಾಂದರೆ ಇವನ್ ದಟ್ ಈಸ್ ಆಲ್ಸೋ ಈಸಿ. ಓಕೆ, ನೆಕ್ಸ್ಟ್ ಕ್ವಾಡ್ರಾಟಿಕ್ ಈಕ್ವೇಷನ್ಸ್. ಆಲ್ ದಿಸ್ ಆರ್ ಇವನ್ ಫಾರ್ 50 ಮಾರ್ಕ್ಸ್. ದಿಸ್ ಇಸ್ ಆಲ್ ಇಂಪಾರ್ಟೆಂಟ್. ಓಕೆ, ಈ ಕ್ವಾಡ್ರಾಟಿಕ್ ಈಕ್ವೇಷನ್ ತೊಗೊಂಡ್ರೆ ಅಂದರೆ ಫ್ಯಾಕ್ಟರೈಸೇಷನ್ ಆಯಿತು, ಫಾರ್ಮುಲಾ ಮೆಥಡ್ಸ್ ಆಯಿತು. ನೆಕ್ಸ್ಟ್ ಅದೇ ರೀತಿ ಡಿಸ್ಕ್ರಿಮಿನೆಂಟ್, ಇದೆಲ್ಲ ಬೇಸಿಕ್ಕು, ಬಟ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಈಗ ಟ್ರಯಾಂಗಲ್ಸಲ್ಲಿ ಇದಾದ ಮೇಲೆ ಅಗೇನ್ ಹೇಳಿದ್ನಲ್ಲ, ಸೊ ವಾಟ್ ಯು ಆಲ್ಸೋ ನೀಡ್ ಟು ಫೋಕಸ್ ಇಸ್ ಪೇಪರ್ಸ್, PYQs ಮಾಡ್ತೀನಿ. ಐ ಆಮ್ ಗೋಯಿಂಗ್ ಟು ಡೂ ಇಟ್. ಸೊ ಓಕೆ, ಸೊ ಆ್ಯಂಡ್ ಆಲ್ಸೋ ಕಮೆಂಟ್ ನೀವು ಎಷ್ಟು ಕ್ವಶನ್ ಪೇಪರ್ಸ್ ಈಗಾಗಲೇ ಸಾಲ್ವ್ ಮಾಡಿದ್ದೀರಾ, ಪ್ರೀವಿಯಸ್ ಇಯರ್ ಕ್ವಶನ್ಸ್. ಯಾಕೆ ಹೇಳ್ತೀನಿ. ಓಕೆ, ಸೊ ಈಗ 80, ಇಫ್ ಯು ಆರ್ ಟಾರ್ಗೆಟಿಂಗ್ 80, ಈ ಚಾಪ್ಟರ್ಸಲ್ಲಿ ಯು ಹ್ಯಾವ್ ಟು ಸಾಲ್ವ್ ಸಮ್ ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್ಸ್. ಬರೀ ಇದಷ್ಟೇ ಅಲ್ಲ, ಇದ್ರ ಜೊತೆಗೆ ಸರ್ಫೇಸ್ ಏರಿಯಾಸ್, ಕ್ವಾಡ್ರಾಟಿಕ್ ಈಕ್ವೇಷನ್. ಯಾಕಂದರೆ ಕ್ವಾಡ್ರಾಟಿಕ್ ಈಕ್ವೇಷನ್ ವರ್ಡ್ ಪ್ರಾಬ್ಲಮ್, ಎಸ್ಪೆಷಲಿ ಏಜ್ ಬೇಸ್ಡು, ಸ್ಪೀಡ್ ಬೇಸ್ಡ್ ಬಂತು ಅಂದರೆ, ಆ್ಯಂಡ್ ಅಗೇನ್ ತುಂಬ ಹೊಸದಾಗಿ ಬರುತ್ತೆ ಅಂತಲ್ಲ, ಬಟ್ ಸ್ಟಿಲ್ ಯು ಶುಡ್ ಹ್ಯಾವ್ ಸಮ್ ಐಡಿಯಾ. ಓಕೆ, ಸೊ ಟ್ರಿಗ್ನೋಮೆಟ್ರಿ ಐಡೆಂಟಿಟೀಸ್ ಆಯಿತು, ಅಥವಾ ಅಪ್ಲಿಕೇಶನ್ ಬೇಸ್ಡ್ ಟ್ರಿಗ್ನೋಮೆಟ್ರಿ. ನೆಕ್ಸ್ಟ್ ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸ್, ಈಗ ನೋಡಿದ್ದೀರಲ್ಲ ಪ್ರಿಪ್ರೇಟ್ರಿಲಿ. ನೆಕ್ಸ್ಟು ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಅಗೇನ್ ವರ್ಡ್ ಪ್ರಾಬ್ಲಮ್, ಸರ್ಫೇಸ್ ಏರಿಯಾಸ್ ವಾಲ್ಯೂಮ್ಸ್ ಅಂತೂ ಎಲ್ಲರಿಗೂ ಗೊತ್ತಿರೋದೆ. ಓಕೆ, ಸೊ ಈಗ ಅದೇ ಅಡ್ವಾನ್ಸ್ ಲೆವೆಲ್ ಆಯಿತು ಅಂದರೆ ಸೇಮ್ ಈಗ ಲಾಸ್ಟ್ ಟರ್ಮು ಇವತ್ತು ಬರುತ್ತೆ ನಿಮಗೆ ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್ಸ್ ಬರುತ್ತೆ, ಚೆಕ್ ಮಾಡಿರಿ, ಮಿಸ್ ಮಾಡಿಬಿಡ್ರಿ. ಫೈನ್. ಸೊ ಈಗ ಚಾಪ್ಟರ್ ಬೈ ಚಾಪ್ಟರು. ಸೊ ಐ ಡೋಂಟ್ ವಾಂಟ್ ಟು ಗೋ ದಿಸ್ ಇನ್ ಡೆಪ್ತ್, ಬಟ್ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಚೆಕ್ ಮಾಡಿರಿ ನಿಮಗೆ ಯಾವುದು, ವಾಟ್ ಈಸ್ ದ ಥಿಂಗ್ ದಟ್ ಈಸ್ ಟ್ರಬಲಿಂಗ್ ಯು. ಓಕೆ, ಸೊ ಈಗ ಅರ್ಥಮೆಟಿಕ್ ಪ್ರೋಗ್ರೆಷನ್ ಆಯಿತು ಅಂದರೆ ಅಗೇನ್ ಸೇಮ್ AN ಆಯಿತು, SN ಆಯಿತು. ಸೊ ಎಂತ್ ಟರ್ಮ್ ಫೈಂಡ್ ಮಾಡೋದು, ಸಮ್ಮು. ಸೊ ಲಾಸ್ಟ್ ಟರ್ಮ್ ಗೊತ್ತಿತ್ತು ಅಂದರೆ ಹೆಂಗೆ, ವರ್ಡ್ ಪ್ರಾಬ್ಲಮ್ಸ್, ರಿಯಲ್ ಲೈಫ್ ಸಿನಾರಿಯೋಸು. ಸೊ ಅಗೇನ್ ಟ್ರಿಗ್ನೋಮೆಟ್ರಿ ಆಯಿತು ಅಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನು ಗೊತ್ತಿರಬೇಕು ಹೇಳ್ರಿ, ಟೇಬಲ್ ಗೊತ್ತಿರಬೇಕು. ಸೊ ಟ್ರಿಗ್ನೋಮೆಟ್ರಿ, ಸೊ ಟೇಬಲ್ಸ್ ಅಂತೂ ಗೊತ್ತಿರಲೇಬೇಕು, ಹೌದಾ ಇಲ್ಲೋ. ಆ್ಯಂಡ್ ಐಡೆಂಟಿಟೀಸ್, ಸೊ ಐಡೆಂಟಿಟೀಸ್ ಗೊತ್ತಿತ್ತು ಅಂದರೆ ಬೇಸ್ಡ್ ಆನ್ ದಟ್ ಎನಿ ಪ್ರಾಬ್ಲಮ್ ಯು ಕ್ಯಾನ್ ಸಾಲ್ವ್. ಓಕೆ, ಸೊ ಅದೇ ರೀತಿ ಕೋಆರ್ಡಿನೇಟ್ ಜಾಮೆಟ್ರಿ ಎಲ್ಲ ಚೆಕ್ ಮಾಡಿರಿ. ಸೊ ಫಾರ್ಮುಲಾಸ್, ಯು ಕೆನಾಟ್ ಸ್ಕಿಪ್ ಎನಿ ಫಾರ್ಮುಲಾಸ್ ಫ್ಲ್ಯಾಶ್ ಕಾರ್ಡ್ ಬೇಕು ಅಂದರೆ ಹೇಳ್ರಿ. ಓಕೆನಾ. ಸೊ ಅದ್ರ ಜೊತೆಗೆ ಓಕೆ, ಕಮೆಂಟ್ ಹೇಳ್ರಿ ನೋಡೋಣ. ಸೊ ವಾಟ್ ಈಸ್ ದ ಫಾರ್ಮುಲಾ ಫಾರ್ ದ nth ಟರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್? ಸಿಂಪಲ್, A + n+1 n-1 ND AD. ಸೊ ನೋಡಿದ ತಕ್ಷಣ ಇದೆರಡು ನೋಡಿದ ತಕ್ಷಣ ಒಂದ್ಸಲಿ ಕನ್ಫ್ಯೂಸ್ ಆಗ್ಬಿಡುತ್ತೆ. ಫಾರ್ ಎ ಮೂಮೆಂಟ್ ನನಗೂ ಕನ್ಫ್ಯೂಸ್ ಆಯಿತು. ಸೊ n+1 ಇಂಟು ಡಿನೋ, n-1 ಇಂಟು ಡಿನೋ. ಸೊ ಫಾರ್ಮುಲಾಸ್ ಅಂತೂ ಗೊತ್ತಿರಲೇಬೇಕು, ಅದು ಸಿಂಪಲ್ ಬೇಸಿಕ್ ನೋಡಿರ್ತೀರ. ಆ್ಯಂಡ್ ಸೊ ಇನ್ನೊಂದು ಇಂಪಾರ್ಟೆಂಟ್ ಏನು ಗೊತ್ತಾ, ಪ್ರಾಪರ್ಟೀಸ್. ಸೊ 9th ಟ್ರಯಾಂಗಲ್ ಆಯಿತು, ಅಥವಾ ನಿಮಗೆ ಲೈನ್ಸ್ದು ಅಂದರೆ ಲೈನ್ಸ್ದು ಓಕೆ, ಬಟ್ ಎಸ್ಪೆಷಲಿ ಟ್ರಯಾಂಗಲ್ಸ್. ಯಾಕಂದರೆ ಈ ಸಲ ಪ್ರಿಪ್ರೇಟ್ರಿ 3ಅಲ್ಲಿ ನಿಮಗೆ ಕೋಆರ್ಡಿನೇಟ್ ಜಾಮಿಟ್ರಿದು ಟ್ರಯಾಂಗಲ್ ಬೇಸ್ಡ್ ಪ್ರಾಬ್ಲಮ್ ಕೊಟ್ಟರು, ದಟ್ ವಾಸ್ ರಿಲೇಟೆಡ್ ಟು 9th. ಸೊ ಕೆಲವೊಂದು ಪ್ರಾಪರ್ಟೀಸ್ ಇದೆ, ಐ ಹ್ಯಾವ್ ರಿಪೀಟೆಡ್. ಸೊ ಇನ್ ದ ಪಾಸ್ಟ್ ಆಲ್ಸೋ ರಿಪೀಟ್ ಮಾಡಿದ್ದೀನಿ. ಸೊ ಎಸ್ಪೆಷಲಿ ಕ್ವಾಡ್ರಿಲ್ಯಾಟ್ರಲ್ಸ್. ಸೊ ಕ್ವಾಡ್ರಿಲ್ಯಾಟ್ರಲ್ಸಲ್ಲಿ ಏನೇನು ಯಾವುದು ಕೋಆರ್ಡಿನೇಟ್ ಜಾಮೆಟ್ರಿ ಲಿಂಕ್ ಆಗಿರುತ್ತೆ. ಸೊ ಹೆಂಗೆ ಅಂತೀರಾ, ಈಗ ಸ್ಕ್ವೇರ್ದು ಪ್ರಾಪರ್ಟೀಸ್ ಏನು, ಅಥವಾ ರಾಂಬಸ್ ಪ್ರಾಪರ್ಟೀಸ್ ಏನು, ಅಥವಾ ನಿಮಗೆ ಇನ್ಯಾವುದು ಪ್ಯಾರಲೋಗ್ರಾಮ್ ಪ್ರಾಪರ್ಟಿ ಏನು ವಿತ್ ರೆಸ್ಪೆಕ್ಟ್ ಟು ಕೋಆರ್ಡಿನೇಟ್ ಜಾಮೆಟ್ರಿ. ಸೊ ಆ ಒಂದು ಲಿಂಕ್ ಯು ಶುಡ್ ಡೆವಲಪ್. ಓಕೆ, ಇಲ್ಲಿ ಡಯಾಗ್ನಲ್ಸ್ ಬೈಸೆಕ್ಟ್ ಆಗುತ್ತೆ, ಆರ್ ನಿಮಗೆ ಏನಂತೀರಾ, ಈಗ ರಾಂಬಸಲ್ಲಿ ತೊಗೊಂಡ್ರೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಸೊ ಪರ್ಪೆಂಡಿಕ್ಯುಲರ್ ಚೆಕ್ ಮಾಡೋಕ್ಕಾಗಲ್ಲ, ಬಟ್ ಸ್ಟಿಲ್ ಸೊ ಆ ಒಂದು ಪ್ರಾಪರ್ಟೀಸ್ ಗೊತ್ತಿತ್ತು ಅಂದರೆ ಓಕೆ, ಎಲ್ಲಿ ಏನು ಪಾಯಿಂಟ್ ಬರುತ್ತೆ ಹೆಂಗೆ. ಆ್ಯಂಡ್ ಅದು ಹೇಳಿದ್ದೀನಿ, ಕೋಆರ್ಡಿನೇಟ್ ಜಾಮಿಟ್ರಿ ಏನಿದೆ, ಯು ಕ್ಯಾನ್ ಟೆಸ್ಟ್ ವಿತ್ ಗ್ರಾಫ್. ಸೊ ಗ್ರಾಫಲ್ಲಿ ಟೆಸ್ಟ್ ಮಾಡ್ಬೋದು. ಸೊ ಆ್ಯಕ್ಚುಲಿ ಪ್ರಿಪ್ರೇಟ್ರಿ 3 ಪೇಪರ್ನು ಗ್ರಾಫಲ್ಲಿ ಟೆಸ್ಟ್ ಮಾಡಬಹುದಿತ್ತು. ಸೊ ಅದಕ್ಕೆ ಹೇಳೋದು, ಸೊ ಹಿಂದೆ ಗ್ರಾಫ್ ಇರುತ್ತೆ, ವಿಚ್ ಯು ಕ್ಯಾನ್ ಯೂಸ್ ಇಟ್ ಫಾರ್ ಕೋಆರ್ಡಿನೇಟ್ ಜಾಮೆಟ್ರಿ. ಓಕೆ, ಸೊ ನೋಡೋಣ. ಯು ಶುಡ್ ಡೂ ದಿಸ್. ಸೊ ಏನು, ಸ್ಟೆಪ್ ಬೈ ಸ್ಟೆಪ್.
ಸೊ ಸ್ಟೆಪ್ ಬೈ ಸ್ಟೆಪ್ ಬರೆಯೋದು ಹೆಂಗೆ, ಆ್ಯಂಡ್ ಡೋಂಟ್ ಡೂ ಇಟ್ ಫಾರ್ ಆಲ್ ದ ಕ್ವಶನ್ಸ್. ಎಲ್ಲ ಕ್ವಶನ್ಸ್ಗೂ ಈಗ ಮಾಡೋಕ್ಕಾಗಲ್ಲ, ಬಟ್ ಅಟ್ಲೀಸ್ಟ್ ಈ ಕಾಮನ್ ಕ್ವಶನ್ಸು, ಈಗ ಫ್ಯಾಕ್ಟರೈಸೇಷನ್ ಆಯಿತು, ಅಥವಾ ಎಲಿಮಿನೇಷನ್ ಮೆಥಡ್ ಆಯಿತು, ಸಬ್ಸ್ಟಿಟ್ಯೂಷನ್ ಮೆಥಡ್ ಆಯಿತು, ಸೊ ಏನೇನು ಬರೀಬೇಕು, ಹೆಂಗೆ ಬರೀಬಹುದು, ಸೊ ಏನು ಬರೆದಾದ್ಮೇಲೆ ಎಲ್ಲಿ ಬಾಕ್ಸ್ ಹಾಕ್ಬೋದು, ಜಸ್ಟ್ ಒಂದು ಐಡಿಯಾ ಇರಲಿ. ಸೊ ದಟ್ ಎಕ್ಸಾಮಲ್ಲಿ ಬರೀಬೇಕಾದ್ರೆ ಆ ಸ್ಟೆಪ್ ವೈಸ್ ಕ್ಲೀನಾಗಿ ಬರೆದ್ರಿ ಅಂದರೆ ಬಾಕ್ಸ್ ಹಾಕಿ ಕ್ಲೀನಾಗಿ ಪ್ರೆಸೆಂಟೇಷನ್ ಕ್ಲೀನ್ ಇರ್ಬೋದು, ಹೌದೋ ಇಲ್ಲೋ? ಸೊ ಅದೇ ರೀತಿ, ಸೊ ಎವ್ರಿ ಸಿಂಗಲ್ ಡೇ ಯು ಹ್ಯಾವ್ ಟು ಪ್ರಾಕ್ಟಿಸ್ ಸಮ್ ಅಮೌಂಟ್ ಆಫ್ ಕ್ವಶನ್ಸ್. ದ್ಯಾಟ್ ಈಸ್ ಅಪ್ ಟು ಯು. ಸೊ ನೀವು 10 ಕ್ವಶನ್ ಮಾಡ್ಬೋದು, 20 ಕ್ವಶನ್ ಮಾಡ್ಬೋದು. ನನ್ನನ್ನು ಕೇಳಿದ್ರೆ ಅದಕ್ಕೆ ಸಾಕಾಗಲ್ಲ. ಇಟ್ ಶುಡ್ ಬಿ ಮೋರ್ ದೆನ್ ದ್ಯಾಟ್. ಓಕೆ, ಆ್ಯಂಡ್ ಬಿಕಾಸ್ ಮ್ಯಾಥ್ಸ್ ಒಂದೇ ಅಲ್ಲ ಅಲ್ವಾ, ಯು ಹ್ಯಾವ್ ಸೈನ್ಸ್, ಯು ಹ್ಯಾವ್ ಸೋಷಲ್, ಯು ಹ್ಯಾವ್ ಲ್ಯಾಂಗ್ವೇಜಸ್. ಸೊ ಪಾಸ್ಟ್ ಪೇಪರ್ಸ್ನ ಸಾಲ್ವ್ ಮಾಡಬೇಕು. ಹೆಂಗೆ ಸಾಲ್ವ್ ಮಾಡಬೇಕು ಅಂದರೆ, ಅಗೇನ್ ಇಟ್ಸ್ ನಾಟ್ ಸಾಲ್ವಿಂಗ್ ಈಚ್ ಆ್ಯಂಡ್ ಎವ್ರಿ ಕ್ವಶನ್. ಪ್ರತಿ ಕ್ವಶನ್ನು ನಾನು ಸಾಲ್ವ್ ಮಾಡ್ಕೊಂಡು ಹೋಗ್ತೀನಿ. ನೋ, ಬಿಕಾಸ್ ಯು ಡೋಂಟ್ ಹ್ಯಾವ್ ಟೈಮ್. ಓಕೆ, ಪ್ರಾಕ್ಟೀಸ್ ಮಾಡೋದಕ್ಕೆ ಒಂದು ಕ್ವಶನ್ ಪೇಪರ್ ತೊಗೊಂಡ್ರಿ, ಓಕೆ, ಬಟ್ ನಾಟ್ ಆಲ್ ದ ಕ್ವಶನ್ ಪೇಪರ್. ಜಸ್ಟ್ ಚೆಕ್ ಮಾಡಿರಿ. ಈಗ ಫಾರ್ ಎಕ್ಸಾಂಪಲ್ ಅಗೇನ್ ಎಲಿಮಿನೇಷನ್ ಮೆಥಡ್ ಕ್ವಶನ್ ಕೊಟ್ಟಿರ್ತಾರೆ, ಯು ಹ್ಯಾವ್ ಡನ್ ಇನ್ ದ ಪಾಸ್ಟ್, ಅದೇನು ಮತ್ತೆ ಸಾಲ್ವ್ ಮಾಡಬೇಕಾ? ಇಲ್ಲ, ಅಪ್ರೋಚ್ ಸೇಮ್ ಇರುತ್ತೆ. ಸೊ ವೈ ಟು ವೇಸ್ಟ್ ಟೈಮ್? ಫ್ಯಾಕ್ಟರೈಸೇಷನ್ ಮೆಥಡ್, ವೈ ಟು ವೇಸ್ಟ್ ಟೈಮ್? ಸೊ ಏನು ಫೈಂಡ್ ಮಾಡಬೇಕು? ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಾ? ನಿಮಗೆ ಯಾವುದು ಬರಲ್ಲ ಅದನ್ನಷ್ಟೇ ಚೆಕ್ ಮಾಡಿರಿ, ಅದನ್ನಷ್ಟೇ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಸೊ ಲರ್ನ್, ಅಂಡರ್ಸ್ಟ್ಯಾಂಡ್, ಸಾಲ್ವ್, ರಿಪೀಟ್. ನಿಮಗೆ ಯಾವುದಾದ್ರು ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್ ಅನಿಸುತ್ತೆ ಅದನ್ನು ಅರ್ಥ ಮಾಡ್ಕೊಳ್ರಿ. ಫಸ್ಟು ಪ್ರಾಕ್ಟೀಸ್ ಮಾಡಿರಿ, ಅಂದರೆ ಏನು ಅಂತ ನೋಡಿರಿ, ಅರ್ಥ ಮಾಡ್ಕೊಳ್ರಿ. ನೆಕ್ಸ್ಟು ಇನ್ನೊಂದು ಸಲ ಸಾಲ್ವ್ ಮಾಡಿರಿ. 1 ದಿನ ಅಥವಾ 2 ದಿನ ಬಿಟ್ಟು ಇನ್ನೊಂದು ಸಲ ರಿಪೀಟ್ ಮಾಡಿರಿ, ಇಫ್ ಇಟ್ ಈಸ್ ಈಟಿಂಗ್ ಯುವರ್ ಹೆಡ್. ಸೊ ನಿಮ್ಮ ತಲೆ ತಿಂತಿದ್ರೆ ಯು ಹ್ಯಾವ್ ಟು ಡೂ ದಿಸ್. ಸೊ ಫಸ್ಟು ತಿಳ್ಕೊಳೋದು, ನೆಕ್ಸ್ಟು ತಿಳ್ಕೊಳೋದು ಅಂದರೆ ಓಕೆ ನೋಡೋದು, ಸೊ ಏನಿದೆ ಸ್ಟೆಪ್, ಹೆಂಗೆ ಸಾಲ್ವ್ ಮಾಡಿದ್ದಾರೆ, ನೆಕ್ಸ್ಟ್ ಅರ್ಥ ಮಾಡ್ಕೊಳೋದು, ನೆಕ್ಸ್ಟ್ ಬರೆಯೋದು, ಇನ್ನೊಂದ್ಸಲ ರಿಪೀಟ್ ಮಾಡೋದು. ಸೊ ಫಾಲೋ ದಿಸ್. ಓಕೆನಾ? ಸೊ ಅಟೆಂಪ್ಟ್ ಎವ್ರಿಥಿಂಗ್. ಸೊ ಎಕ್ಸಾಮಲ್ಲಿ ಯಾವುದೇ ಕ್ವಶನ್ ಬಿಡಬಾರ್ದು. ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸ್ ಈ ಕಷ್ಟ ಅಂತ ಬಿಡೋಕ್ಕೆ ಹೋಗಬೇಡ್ರಿ. ಕಷ್ಟ ಇರಲ್ಲ. ಡಯಾಗ್ರಾಮ್ ಕೊಟ್ಟರು ಅಂದರೆ ಅದಕ್ಕಿಂತ ಈಸಿ ಇನ್ನೊಂದಿಲ್ಲ. ಯಾಕಂದರೆ ಡಯಾಗ್ರಾಮಲ್ಲೇ ನಿಮ್ಗೆ ಆನ್ಸರ್ಸ್ ಇರುತ್ತೆ. ಸೊ ಡಯಾಗ್ರಾಮ್ ನೋಡ್ಕೊಂಡ್ರೆ ಯಾರು ಬೇಕಾದ್ರೂ ಸಾಲ್ವ್ ಮಾಡ್ಬೋದು. ಸಣ್ಣ ಹುಡುಗರು ಕೇಳ್ರಿ, ಅವರು ಹೇಳ್ತಾರೆ ಇದು ಹೆಂಗೆ ತೊಗೋಬೇಕು ಏನು ಅಂತ. ಏನು ಮಾಡಬೇಕು, ಹೆಂಗೆ ಅಪ್ರೋಚ್ ಮಾಡೋದು, ದಟ್ ಈಸ್ ಇಂಪಾರ್ಟೆಂಟ್. ಓಕೆ, ಸೊ ಏನಾದರೂ ಕಷ್ಟ ಆಗ್ತಿದೆಯಾ? ಆಗಬಾರ್ದು. ಏನಾದರೂ ಕಷ್ಟ ಆಗ್ತಿದೆಯಾ? ನೆಕ್ಸ್ಟು ಹೋಗ್ರಿ, ಟೈಮ್ ಇರುತ್ತೆ, ವಾಪಸ್ ಬಂದು ಸಾಲ್ವ್ ಮಾಡ್ಬೋದು. ಮಾಡ್ತೀನಿ ಅಂತ ಇರಬೇಕು, ಅದು ತಲೆಯಲ್ಲಿ ಇಟ್ಕೋಬೇಡ್ರಿ. ಆಯಿತಾ? ಯಾವುದೋ ಬರ್ತಿಲ್ಲ, ಅದಾಗಿಲ್ವೇ ತಲೆ ಇಟ್ಕೋಬೇಡ್ರಿ. ಜಸ್ಟ್ ರಿಮೂವ್ ಇಟ್. ಈಗ ನಾನು ಹೆಂಗೆ ತಲೆಯಿಂದ ತೆಗೆದ ಹಂಗೆ ನೀವು ತಲೆಯಿಂದ ತೆಗಿಬೇಕು. ಓಕೆ, ಫೈನ್. ಸೊ ಇದನ್ನು ಎವ್ರಿ ಡೇ ಇದನ್ನು ಹೇಳಬೇಕು. ಸೊ ಮ್ಯಾಥ್ಸ್ ಬಿಕಮ್ ಈಸಿ ವೆನ್ ಐ ಪ್ರಾಕ್ಟೀಸ್. ನಾನು ಪ್ರಾಕ್ಟೀಸ್ ಮಾಡಿದಾಗ ಮ್ಯಾಥ್ಸ್ ಈಸಿ ಆಗೇ ಆಗುತ್ತೆ. ನಾನು ಪ್ರಾಕ್ಟೀಸ್ ಮಾಡಿದಾಗ ಮ್ಯಾಥ್ಸ್ ಈಸಿ ಆಗುತ್ತೆ. ನಿಮ್ಗೆ ಕಷ್ಟ ಆದಾಗೆಲ್ಲ ಇದನ್ನು ಹೇಳಬೇಕು. ಪ್ರಾಕ್ಟೀಸ್ ಮಾಡಿದಾಗ ಈಸಿ ಆಗುತ್ತೆ. ಓಕೆ, ಸೊ 30 to 70 ಪ್ಲಸ್ ಮಾರ್ಕ್ ಈಸ್ ಪಾಸಿಬಲ್ ವಿತ್ ಕನ್ಸಿಸ್ಟೆಂಟ್ ಪ್ರಾಕ್ಟೀಸ್. ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ನಲ್ಲ, ಸೊ 30 to 70 ಪ್ಲಸ್ ಈಸ್ ಪಾಸಿಬಲ್ ಫಾರ್ ಎವ್ರಿ ಒನ್. ಸೊ 30ಇಂದ 70 ಪ್ಲಸ್ ಚಾನ್ಸ್ ಅಂದರೆ ಚೇಂಜಸ್ ಆಗೇ ಆಗುತ್ತೆ. 30ಇಂದ ಬಿಡ್ರಿ, 50ಇಂದ ಎನಿಥಿಂಗ್, ಇಟ್ ಈಸ್ ಪಾಸಿಬಲ್ ವೆನ್ ಯು ಪ್ರಾಕ್ಟೀಸ್. ಓಕೆ. ಎಸ್, ಸೊ ವಿತ್ ದಟ್ ಐ ಆಮ್ ಗೋಯಿಂಗ್ ಟು ಎಂಡ್ ದಿಸ್. ಸೊ ಇನ್ನೂ ಏನು ಬೇಕು ಕಮೆಂಟ್ ಮಾಡಿರಿ. ಸೊ ಇಟ್ ಈಸ್ ಪಾಸಿಬಲ್ ಫ್ರಮ್ ಯು. ಎಲ್ಲರಿಗೂ ಪಾಸಿಬಲ್, ಬಿಕಾಸ್ ನನಗೆ ಪಾಸಿಬಲ್ ಆಯಿತು ಅಂದರೆ ನಿಮಗೆ ಪಾಸಿಬಲ್ ಆಗೇ ಆಗುತ್ತೆ. ಇಫ್ ಇಟ್ ಈಸ್ ಪಾಸಿಬಲ್ ಫಾರ್ ಮೀ, ದೆನ್ ಇಟ್ ಈಸ್ ಡೆಫಿನೆಟ್ಲಿ ಪಾಸಿಬಲ್ ಫಾರ್ ಯು. ಫೈನ್. ಸೊ ವಿತ್ ದ್ಯಾಟ್, ಥ್ಯಾಂಕ್ ಯು, ಬಾಯ್, ಜೈ ಹಿಂದ್, ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು, ಜೈ ಹಿಂದ್, ಜೈ ಕರ್ನಾಟಕ.